ಅವರೆಲ್ಲ ಒಂದೇ ವಯಸ್ಸಿನ ಸ್ನೇಹಿತರು. ಯಾರೊಬ್ಬರಿಗೂ 18 ವರ್ಷವೂ ತುಂಬಿರಲಿಲ್ಲ. ಬೆಳ್ಳಂ ಬೆಳಿಗ್ಗೆಯೇ ಹೆತ್ತವರಿಗೆ ಹೇಳದೆ ಕಾರಲ್ಲಿ ಜಾಲಿ ರೈಡ್ ಹೊರಟಿದ್ರು. ಆದರೆ ಅತಿ ವೇಗದ ಹುಚ್ಚಿಗೆ ಬಿದ್ದವರು ದುರಂತ ಅಂತ್ಯ ಕಂಡಿದ್ದಾರೆ. ಹೆದ್ದಾರಿಯಲ್ಲೇ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ಬೆಳಗ್ಗೆ 4:15 ಸಮಯ. ಇನ್ನೂ ಕತ್ಲು ಕಳೆದಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ವಾಹನಗಳು ಓಡಾಡ್ತಿದ್ವು. ಮೈ ಕೊರೆವ ಚಳಿಯ ಮಧ್ಯೆ ಕಾರು ಹತ್ತಿದವರು ಬೆಳ್ಳಂ ಬೆಳಗ್ಗೆಯೇ ಖುಷಿ ಮೂಡಲಿ ತೇಲಾಡ್ತಿದ್ರು. ಹೊಸಕೋಟೆ ಬಿರಿಯಾನಿ ಸವಿಯಲು ಪ್ಲಾನ್ ಮಾಡಿದ್ರೋ ಅಥವಾ ಜಾಲಿ ರೈಡ್ ಹೊರಟಿದ್ರೋ ಗೊತ್ತಿಲ್ಲ. ಕಾರ್ ಹತ್ತಿದವರೇ ಸೀದಾ ಹೊಸಕೋಟೆ ಹೆದ್ದಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಿಂದ ಹೊರಟು ಕೆಲವು ಕ್ಷಣಗಳಾಗಿತ್ತಷ್ಟೇ. ಅಷ್ಟರಲ್ಲಾಗಲೇ ವಿಧಿ ಹೊಂಚು ಹಾಕಿ ಕೂತಿದ್ದ. ಪ್ರಾಯದ ಹುಡುಗರ ಓವರ್ ಸ್ಪೀಡ್ ಹುಚ್ಚಿಗೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಹೊಸಕೋಟೆ ಬಳಿ ಸಂಭವಿಸಿದ ಭೀಕರ ಅಪಘಾತಕ್ಕೆ 7 ಮಂದಿ ಬೀದಿ ಹೆಣವಾಗಿದ್ದಾರೆ. ಮೊದಲು ತನ್ನ ಪಾಡಿಗೆ ತಾನು ಹೋಗ್ತಿದ್ದ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದ್ದಾರೆ. ನಂತರ ಕಣ್ಮುಚ್ಚಿ ಬಿಡೋದ್ರೊಳಗೆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಕಾರು ಕುದ್ದಿದ ರಭಸಕ್ಕೆ ಬೈಕ್ ಸವಾರನ ಜೊತೆಗೆ ಒಟ್ಟು 7 ಮಂದಿ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ಸೂರ್ಯೋದಯದ ಹೊತ್ತಲ್ಲಿ ರಕ್ತದೋಕುಳಿ. 7 ಮಂದಿ ಅಪ್ಪಚ್ಚಿ, ಒಂದೊಂದು ದೃಶ್ಯವೂ ಘನಘೋರ. ಇದು ಬರೀ ಸಾವಿನ ಅಪಘಾತವಲ್ಲ, ವಿಧಿಯ ಅಟ್ಟಹಾಸ. ಇಂತಹ ಸಾವು ಆ ಜನ್ಮ ಶತ್ರುವಿಗೂ ಕೊಡಬೇಡ ಭಗವಂತ. ಕೈಕಾಲು ನಿಲ್ತಿಲ್ಲ, ಮುಖಮೂತಿ ಯಾವುದೂ ಗೊತ್ತಾಗ್ತಿಲ್ಲ. ಒಬ್ಬರ ತಲೆ ಅಪ್ಪಚ್ಚಿಯಾದ್ರೆ ಇನ್ನೊಬ್ಬರ ದೇಹವೇ ನುಜ್ಜುಗುಜ್ಜಾಗಿದೆ. ಬಹುತೇಕರು ಮಾಂಸದ ಮುದ್ದೆಯಂತಾಗಿದ್ದು, ಒಂದೊಂದು ದೃಶ್ಯವೂ ಘನಘೋರ. ಈ ದೃಶ್ಯವನ್ನ ನೋಡ್ತಿದ್ರೇನೆ ಗೊತ್ತಾಗತ್ತೆ ಅಪಘಾತದ ಭೀಕರತೆ ಅದ್ಯಾವ ಮಟ್ಟಿಗಿತ್ತು ಅನ್ನೋದು. ಇವರಿಗೆಲ್ಲ ಇನ್ನೂ ಪ್ರಾಯದ ವಯಸ್ಸು, 18 ವರ್ಷವೂ ದಾಟಿಲ್ಲ. ಹೆತ್ತವರ ನೆರಳಲ್ಲಿ ಬೆಳಿಬೇಕಿದ್ದವರು ರಕ್ತ ಕಾರ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಇವರೆಲ್ಲ ಕುಚಿಕೋ ಸ್ನೇಹಿತರು. ಇವತ್ತು ಬೆಳಗ್ಗೆಯೇ ಹೊರಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ರು. ಹೀಗಾಗಿ ಬೆಳಗ್ಗೆ 4:15 ಸುಮಾರಿಗೆ ಆಯನ್ ಅನ್ನೋ ಯುವಕ ಮನೆಯಲ್ಲಿ ಹೇಳದೆ ಕಾರು ಹೊರ ತೆಗೆದಿದ್ದಾನೆ. ಸ್ನೇಹಿತರೆಲ್ಲ ಬರ್ತಾ ಇದ್ದಂತೆ SUV 700 ಕಾರು ಏರಿ ಹೊರಟಿದ್ದಾರೆ. ಕಾರಲ್ಲಿದ್ದವರೆಲ್ಲ ಹುಡುಗಾಟದ ವಯಸ್ಸವರೇ. ಹೀಗಾಗಿ ಯಾರೊಬ್ರಿಗೂ ಕಂಟ್ರೋಲ್ ಇರ್ಲಿಲ್ಲ. ನಿಧಾನಕ್ಕೆ ಹೋಗಿ ಅಂತ ಹೆದರಿಸೋರು ಯಾರೂ ಇರ್ಲಿಲ್ಲ. ಖುಷಿಯಲ್ಲಿ ತೇಲಾಡ್ತಿದ್ದವರು ಕ್ಷಣ ಕ್ಷಣಕ್ಕೂ ಆಕ್ಸಿಲೇಟರ್ ರೈಸ್ ಮಾಡ್ತಿದ್ರು. ಕಣ್ಮುಚ್ಚಿ ಬಿಡೋದ್ರೊಳಗೆ ಕಾರಿನ ಸ್ಪೀಡು ಉತ್ತುಂಗದಲ್ಲಿತ್ತು. ಹೊಸಕೋಟೆ ಟೋಲಲ್ಲಿ ಕಂಡಿದ್ದ ಈ ದೃಶ್ಯವೇ ಕೊನೆ. ಮತ್ತೆಲ್ಲೂ ಇವರನ್ನ ನೋಡೋದಿಕ್ಕೆ ಆಗ್ಲೇ ಇಲ್ಲ. ಅತಿ ವೇಗದಲ್ಲಿದ್ದ ಕಾರು ಕಣ್ಮುಚ್ಚಿ ಬಿಡೋಷ್ಟ್ರೊಳಗೆ ಪಾಸ್ ಆಗಿತ್ತು. ಇದಾದ ಕೆಲವೇ ಹೊತ್ತಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಒಮ್ಮೆಲೆ ಕಾರ್ನ ಕಂಟ್ರೋಲ್ ತಪ್ಪಿದ್ದಂತೆ ಬೈಕಲ್ಲಿ ಹೋಗ್ತಿದ್ದ ಗಗನ್ ಅನ್ನೋ ಯುವಕನಿಗೆ ಡಿಕ್ಕಿ ಹೊಡೆದಿದ್ದಾರೆ. ಕಾರು ಗುದ್ದಿದ ರಭಸಕ್ಕೆ ಮಾರು ದೂರ ಹಾರಿ ಬಿದ್ದವ ಅಲ್ಲೇ ಉಸಿರು ಚೆಲ್ಲಿದಾನೆ. ಇದಾದ ಮರುಕ್ಷಣವೇ ಮುಂದೆ ಹೋಗ್ತಿದ್ದ ಕ್ಯಾಂಟರ್ಗೂ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಗುದ್ದಿದ ರಭಸಕ್ಕೆ ಚಾಸಿ ಸಹಿತ 2 ಟೈರ್ಗಳೇ ಕಿತ್ತು ಬಂದಿವೆ. ಕ್ಯಾಂಟರ್ ಚಾಲಕ ಪ್ರಜ್ಞೆ ತಪ್ಪಿ ಬಿದ್ರೆ ಕಾರಲ್ಲಿದ್ದವರು ಅಪ್ಪಚ್ಚಿಯಾಗಿದ್ದಾರೆ. ಯಾಕಂದ್ರೆ ಕ್ಯಾಂಟರ್ಗೆ ಕಾರು ಗುದ್ದುತ್ತಾ ಇದ್ದಂತೆ ಇಡೀ ಕಾರೇ ಧ್ವಂಸವಾಗಿ ಹೋಗಿದೆ. ಕೂತವರು ಕೂತ ಜಾಗದಲ್ಲೇ ರಕ್ತ ಕಾರ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. 4:15 ಮಧ್ಯೆ ಸರ್, ರೈಟ್ ಸೈಡ್ ಅಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಹಿಂದೆ ಗಾಡಿನಿಂದ ಹಿಂದೆ ಬಳಿದ ಬಂದು ಕಿಟ್ಟಿದ್ ಒಂದೇ ಗೊತ್ತಾಗಿದೆ ಸರ್. ಹತ್ ಕಡೆ ಬಿದ್ದೋಯ್ತು. ನನಗೂ ಮುಚ್ಚೇರಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ರು ಯಾರೋ ಬಂದು ಬಿಡಿಸಿದ್ಮೇಲೆ ಈಚೆ ಈಚೆ ಬಂದು ನೋಡಿದಾದ್ಮೇಲೆ ಗಾಡಿ ಬಿದ್ದೋಗಿದ್ ನಾನು ನೋಡಿದ್ದೆ. ಆಮೇಲೆ ನಾನು ಮೊಬೈಲ್ ತಗೊಂಡು ಅಲ್ಲಿ ಅವ್ರು ಹೆಲ್ಪ್ ತಗೊಂಡು ಮೊಬೈಲ್ ತಗೊಂಡು ನಮ್ಮ ಮುಂದೆ ನಮ್ಮ ಫ್ರೆಂಡ್ಸ್ ಇನ್ನೊಂದು ಗಾಡಿ ಹೋಗ್ತದೆ, ಅವ್ರಿಗೆ ಫೋನ್ ಮಾಡಿ ಅವ್ನ ಬರಕ್ ಹೇಳಿ ಅಲ್ಲಿಂದ ಅವನ ಹೆಲ್ಪಿಂದ ನಾನು ಹಾಸ್ಪಿಟಲ್ ಇಡೀ ಕಾರೇ ಅಪ್ಪಚ್ಚಿ ಆಗ್ತಿದ್ದಂತೆ ಅಪಘಾತಗಳ ಸರಣಿ ಶುರುವಾಗಿದೆ. ಹಿಂದಿನಿಂದ ಬರ್ತಿದ್ದ ಬ್ರೀಜಾ ಕಾರು ಸಹ ಕಟ್ಟಾಗಿ ಬಿದ್ದಿದ್ದ ಟೈರ್ಗೆ ಡಿಕ್ಕಿ ಹೊಡೆದಿದೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅನಾಹುತವಾಗಿಲ್ಲ. ಮಕ್ಕಳ ಸಾವು ನೋಡೋದಿಕ್ಕೆ ಆಗ್ತಿಲ್ಲ ಹೆತ್ತವರ ಗೋಳು. ಸಂತಾನ ಶೋಕಂ ನಿರಂತರಂ ಅಂತಾರೆ. ನಿನ್ನೆವರೆಗೂ ಕಣ್ಮುಂದೆ ಇದ್ದ ಮಕ್ಕಳು ಈಗ ಹೆಣವಾಗಿ ಮಲಗಿದ್ದು ನೋಡ್ತಿದ್ದಂತೆ ಪ್ರತಿ ಹೆತ್ತವರಿಗೂ ಬರ ಸಿಡಿಲು ಬಡಿದಂತಾಗಿತ್ತು. ಯಾಕಂದ್ರೆ
ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಯಾರ್ಯಾರು ಹೋಗ್ತಿದ್ದಾರೆ ಅನ್ನೋದ್ರ ಸಣ್ಣ ಸುಳಿವೂ ಇರ್ಲಿಲ್ಲ. ನಿದ್ದೆ ಕಣ್ಣಿಂದ ಏಳೋದ್ರೊಳಗೆ ಮಕ್ಕಳ ಸಾವಿನ ಸುದ್ದಿ ಕಿವಿಗ್ ಬಿದ್ದಿತ್ತು. ಇದೇನು ಕನ್ಸ ನನ್ಸ ಅಂತ ಸುಧಾರಿಸಿಕೊಳ್ಳುವುದ್ರೊಳಗೆ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಮಕ್ಕಳ ಸಾವಿನ ಸುದ್ದಿ ಕೇಳಿ ಓಡೋಡಿ ಬಂದ ಹೆತ್ತವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ತಂದೆ ತಾಯಿ ಎಷ್ಟೇ ಗೋಳಾಡಿದ್ರೂ ಮಕ್ಕಳ ಮಾತಿಲ್ಲ, ಕಥೆ ಇಲ್ಲ. ಒಂದು ಬಾರಿ ಕಣ್ಬಿಡಪ್ಪ ಅಂದ್ರೂ ಹೆತ್ತವರ ಕೂಗು ಭಗವಂತನಿಗೆ ಕೇಳಿಸ್ಲೇ ಇಲ್ಲ. ಪ್ರತಿ ವರ್ಷ ಹೋಗ್ತಿದ್ದಾರೆ ಅಜ್ಜಿಗೆ? ಹೌದು ಸರ್. ನೀವೇನಾಗ ಸರ್ ಆರಾಮ ಮಾಮ ಸರ್. ಇವರೆಲ್ಲ ಹೆಂಗ್ ಫ್ರೆಂಡ್ಸ್ ಅಂತ ನಿಮ್ಗೆ ಗೊತ್ತಾ ಸರ್? ಹೌದು, 2 ವೀಲರ್ ಓಡಿಸೋಕೆ ಬರಲ್ಲ ಸರ್. ಮೃತರೆಲ್ಲರೂ 18 ವರ್ಷದ ಒಳಗಿನವರೇ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಓದ್ತಾ ಇದ್ದವರು. ಆದ್ರೆ ಜಾಲಿ ರೈಡ್ಗೆ ಹೋಗಿ ಜೀವ ಬಿಡುವಂತಾಗಿದ್ದಾರೆ. ಜಾಲಿ ರೈಡ್ಗೆ ಬಲಿ. ಅಶ್ವಿನ್ ನಾಯರ್ಗೆ 17 ವರ್ಷ. ಕೊತ್ತನೂರಿನ RVPU ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ. ಇನ್ನು 16 ವರ್ಷದ ಅರ್ಹನ್ ಶರೀಫ್ CMR ವಿದ್ಯಾರ್ಥಿ. ಅಯಾನ್ ಕೂಡ CMR ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು, 18 ವರ್ಷದ ಭರತ್ ಕೂಡ ಇದೇ CMR ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದ. ಈತ ಇದ್ದಿದ್ ಮಾತ್ರ ಫ್ರೇಸರ್ ಟೌನ್ನಲ್ಲಿ. ಇನ್ನು ಈತನ್ ಜಾರ್ಜ್ 17 ವರ್ಷದವನಾಗಿದ್ದು RV ಕಾಲೇಜಲ್ಲಿ ಶಿಕ್ಷಣ ಪಡೆದಿದ್ದ. ಹಾಗೆಯೇ ಕಮ್ಮೇನಹಳ್ಳಿಯಲ್ಲಿ 16 ವರ್ಷದ ಫರ್ಹಾನ್ ಶೇಖ್ ಕೂಡ 2nd PU ವ್ಯಾಸಂಗ ಮಾಡ್ತಿದ್ದ. ಇವರೆಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋಗ್ತಾ ಇದ್ರು. ಇವರ ಜೊತೆಗೆ ಬೈಕ್ ಸವಾರ ಗಗನ್ ಕೂಡ ಪ್ರಾಣ ಚೆಲ್ಲಿದ್ದಾನೆ. ಹೊಸಕೋಟೆಯಲ್ಲಿ ಬೆಳ್ಳಂ ಬೆಳಗ್ಗೆ ಜವರಾಯನ ಅಟ್ಟಹಾಸ ಮೆರೆದಿರುವಂತದ್ದು, ಘಟನಾ ಸ್ಥಳ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. 4:30 ವೇಳೆಗೆ ಭೀಕರ ಅಪಘಾತ ಸಂಭವಿಸಿತು. ಅಪಘಾತದಲ್ಲಿ 7 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈ ಘಟನಾ ಸ್ಥಳದಲ್ಲಿ ಈ ಹಿಂದೆಯೂ ಕೂಡ ಅಪಘಾತ ನಡೆದಿತ್ತ ಅನ್ನೋಂತ ಸಾಕಷ್ಟು ಅನುಮಾನಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಹಾಗಾಗಿ ಏನೋ ಘಟನಾ ಸ್ಥಳದಲ್ಲಿ ಕೂಡ ಈ ಹಿಂದೆ ಏನೋ ಶಾಂತಿಯನ್ನ ಮಾಡಿರುವಂತ ಕುರುಹುಗಳು ಸಹ ಇಲ್ಲಿ ಇರುವಂತದ್ದು. ಇವ್ರು ಯಾರಿಗೂ 18 ವರ್ಷ ತುಂಬಿರ್ಲಿಲ್ಲ. ಹೀಗಾಗಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರ್ಲಿಲ್ಲ. ಹೆತ್ತವರಿಗೆ ಹೇಳದೆ ಕಾರ್ ತಗೊಂಡು ಬಂದವರು ಈಗ ಈ ರೀತಿ ಅಂತ್ಯ ಕಂಡಿದ್ದಾರೆ. 180 ಸ್ಪೀಡಲ್ಲಿ ಇದ್ದಿದ್ದೇ ಈ ಅಪಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್, ಯುವಕರು ಎಲ್ಲಿಗೆ ಹೊರಟಿದ್ರು ಅನ್ನೋದ್ರ ತನಿಖೆ ಮಾಡ್ತೀವಿ ಅಂದಿದ್ದಾರೆ. ಇದು ತಂದೆ ತಾಯಿಗೂ ಗೊತ್ತಿಲ್ಲ ಇವ್ರ ಫ್ರೆಂಡ್ಸ್ ಯಾರು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಪಿಯರ್ ಗ್ರೂಪ್ಸು ಒಂದೇ ಕಾಲೇಜಲ್ಲಿ ಓದ್ದವರೆಲ್ಲ ಬಹುಶಃ ಸುತ್ತಮುತ್ತಲಿನ ಫ್ರೆಂಡ್ಸ್ ಅಂತ ನಾನು ಭಾವನೆ ಮಾಡ್ತೀನಿ. ಯಾವ ಕಾರಣಕ್ಕೆ ಹೋಗ್ತದೆ ಅನ್ನೋದು ಅವ್ರ ಪೋಷಕರು ಸಹ ಗೊತ್ತಿಲ್ಲ. ಈಗ ನಾವೆಲ್ಲರೂ ಅವ್ರನ್ನ ಪೇರೆಂಟ್ಸ್ನ ಬೇಸ್ಡ್ ಆನ್ ದಿ ಮೊಬೈಲ್ ಡೀಟೇಲ್ಸ್ ನಾವು ಪತ್ತೆ ಮಾಡಿದ್ದೀವಿ. ಒಟ್ನಲ್ಲಿ ಓವರ್ ಸ್ಪೀಡ್ ಹುಚ್ಚು 7 ಮಂದಿಯ ಜೀವ ತೆಗೆದಿದೆ. ಮಕ್ಕಳು ಮಾಡಿದ ಒಂದೇ ಒಂದು ಎಡವಟ್ಟು ಹೆತ್ತವರು ಜೀವನ ಪರ್ಯಂತ ಕೊರಗುವಂತಾಗಿದೆ. ಶರಣು ಹಂಪಿ ಜೊತೆ ಮನುಕುಮಾರ್, ನ್ಯೂಸ್ 18 ಬೆಂಗಳೂರು. 6 ಮಂದಿ ಯುವಕರ ಹುಚ್ಚಾಟಕ್ಕೆ ಅಮಾಯಕನೊಬ್ಬ ದುರಂತ ಅಂತ್ಯ ಕಂಡಿದ್ದಾನೆ. ಕಣ್ಣು ಕಾಣದ ತಾಯಿಯನ್ನ ಮಗುವಿನಂತೆ ನೋಡ್ಕೊಳ್ತಿದ್ದವ ಹೆತ್ತವಳಿಗೂ ಒಂದು ಮಾತು ಹೇಳದೆ ಹೊರಟು ಹೋಗಿದ್ದಾನೆ. ನಗುತ್ತೈತೆ ದೈವ ಅಲ್ಲಿ, ಅಡುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರೋ ಮಾನವ. ಹೆತ್ತವಳಿಗೆ 2 ಕಣ್ಣು ಕಾಣ್ತಿರ್ಲಿಲ್ಲ. ಅಪ್ಪನಿಗೆ ವ್ಯವಸಾಯ ಬಿಟ್ರೆ ಬೇರೆ ಕೆಲಸ ಗೊತ್ತಿರ್ಲಿಲ್ಲ. ಅಪ್ಪ ಅಮ್ಮನಿಗೆ ವಯಸ್ಸು ಬೇರೆ ಆಗ್ತಾ ಇತ್ತು. ಹೀಗಾಗಿ ಇದ್ದೊಬ್ಬ ಮಗನೇ ಇಡೀ ಮನೆಯ ಜವಾಬ್ದಾರಿ ಹೊತ್ಕೊಂಡಿದ್ದ. ಇವನಿಗೆ ಅಪ್ಪ ಅಮ್ಮನನ್ನ ಬಿಟ್ರೆ ಯಾರಿಲ್ಲ. ಹೆತ್ತವರಿಗೆ ಮಗನನ್ನ ಬಿಟ್ರೆ ಹಿಂದಿಲ್ಲ ಮುಂದಿಲ್ಲ. ಮಗನನ್ನ ಕೊಟ್ಟಿದ್ದ ಭಗವಂತ ಹೆತ್ತವಳ ಕಣ್ಣು ಕಿತ್ಕೊಂಡಿದ್ದ. ಹೀಗಾಗಿ ಮಗನನ್ನ ಒಂದೇ ಒಂದು ದಿನವೂ ಕಣ್ತುಂಬ ನೋಡೋದಕ್ಕೆ ಆಗಿರ್ಲಿಲ್ಲ. ಹೀಗಾಗಿ ಮಗನ ಧ್ವನಿಯಲ್ಲೇ, ಮಗನ ಸ್ಪರ್ಶದಲ್ಲೇ ತನ್ನೆಲ್ಲ ಪ್ರೀತಿಯನ್ನ ಕಾಣ್ತಾ ಇದ್ಲು. ಆದ್ರಿವತ್ತು ಇದನ್ನೂ ಆ ಭಗವಂತ ಕಿತ್ಕೊಂಡಿದ್ದಾನೆ. ಅಮ್ಮ ಅನ್ನೋರಿಲ್ಲ, ನಾನಿದ್ದೀನಿ ಅನ್ನೋ ಧೈರ್ಯ ಹೇಳೋರೂ ಇಲ್ಲ. ನೈಟ್ ಶಿಫ್ಟ್ ಮುಗಿಸಿ ಬರ್ತಾ ಇದ್ದ ಮಗ ದಾರಿಯಲ್ಲೇ ಹೆಣವಾಗಿದ್ದಾನೆ. ಪ್ರಾಯದ ಹುಡುಗರ ಸ್ಪೀಡ್ ಕ್ರೇಜ್ಗೆ ಅಮಾಯಕ ಬಲಿಯಾಗಿ ಹೋಗಿದ್ದಾನೆ. ಹೆತ್ತವಳ ಪಾಲಿಗೆ ಮಗನೇ ಆಗಿದ್ದ ಕಣ್ಗಾವಲು. ಅಮ್ಮ ಬೆಳಿಗ್ಗೆ ಬರ್ತೀನಿ ಎಂದ, ಹೆಣವಾಗಿ ಹೋದ. ಈ ತಾಯಿಯ ಗೋಳಾಟ, ನರಳಾಟ ನೋಡೋದಕ್ಕಾಗ್ತಾ ಇಲ್ಲ. ಇಂಥ ನೋವು, ಇಂಥ ಯಾತನೆ ಯಾರಿಗೂ ಕೊಡ್ಬೇಡ ಭಗವಂತ. ಈತನ ಹೆಸರು ಗಗನ್ ಅಂತ. ಇನ್ನು 24 ವರ್ಷ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ದೇವನಾಯಕನಹಳ್ಳಿ ನಿವಾಸಿ. BCom ಮುಗಿಸಿದ್ದವ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ತಂದೆ ವ್ಯವಸಾಯ ಮಾಡ್ತಾ ಇದ್ರೆ ತಾಯಿ ಮನೇಲೇ ಇರ್ತಾ ಇದ್ರು. ಹೆತ್ತವಳಿಗೆ 2 ಕಣ್ಣು ಕಾಣ್ತಿರ್ಲಿಲ್ಲ.
ಹೀಗಾಗಿ ಹೆತ್ತವಳ ಆರೈಕೆಯನ್ನ ಮಗನೇ ಮಾಡ್ತಾ ಇದ್ದ. ನಿನ್ನೆ ನೈಟ್ ಶಿಫ್ಟ್ ಇದ್ದಿದ್ರಿಂದ ಸಂಜೆ ಮನೆಯಿಂದ ಹೋಗಿದ್ದ. ಕೆಲಸಕ್ಕೆ ಹೋಗೋ ಮೊದಲು ಹೆತ್ತವಳ ಬಳಿ ಒಂದಿಷ್ಟು ಹೊತ್ತು ಮನಸಾರೆ ಮಾತನಾಡಿ ಹೋಗಿದ್ದ. ಇದೇ ಈತನ ಪಾಲಿಗೆ ಕೊನೆಯಾಗಿ ಹೋಯಿತು. ಕೆಲಸಕ್ಕೆ ಹೋಗಿದ್ದ ಸ್ವಲ್ಪ ಹೊತ್ತಿಗೆ ಅದೇನ್ ಅನ್ನಿಸ್ತೋ ಗೊತ್ತಿಲ್ಲ. ಕೊನೆ ಬಾರಿ ತಾಯಿ ಜೊತೆ ಮಾತಾಡ್ಬೇಕು ಅನ್ನುವಂಥ ಆಸೆ ಆಗಿತ್ತೋ ಏನೋ. ಮತ್ತೆ ಹೆತ್ತವಳಿಗೆ ಫೋನ್ ಮಾಡಿ ಒಂದಿಷ್ಟು ಹೊತ್ತು ಮಾತನಾಡಿದ್ದಾನೆ. ಇದೇ ಕೊನೆ. ಮತ್ತೆಂದೂ ಈ ತಾಯಿಗೆ ಮಗನ ಧ್ವನಿ ಕೇಳೋದಕ್ಕೆ ಅವಕಾಶ ಸಿಗ್ಲೇ ಇಲ್ಲ. ಯಾಕಂದ್ರೆ ಹೆತ್ತವಳು ನಿದ್ದೆಗೆ ಜಾರ್ತಾ ಇದ್ದಂತೆ ಇತ್ತ ವಿಧಿ ಗಗನ್ನ ಬಲಿ ಹಾಕೋದಕ್ಕೆ ಹೊಂಚು ಹಾಕಿತ್ತು. 3:30 ಸುಮಾರಿಗೆ ಆಫೀಸ್ನಿಂದ ಮನೆಗೆ ಹೊರಟಿದ್ದ ಗಗನ್ ಇನ್ನೊಂದ್ ಸ್ವಲ್ಪ ದೂರ ಹೋಗಿದ್ರೆ ಮನೆ ಸೇರ್ಕೊಳ್ತಾ ಇದ್ದ. ಆದ್ರೆ ಅಷ್ಟೊತ್ತಿಗಾಗಲೇ ವೇಗವಾಗಿ ಬಂದ XUV ಕಾರು ಗಗನ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಹಾರಿ ಬಿದ್ದ ಗಗನ್ ಅಲ್ಲೇ ಪ್ರಾಣ ಚೆಲ್ಲಿದ್ದಾನೆ. ಆ ಕ್ಷಣವೇ ಕಂಟ್ರೋಲ್ ತಪ್ಪಿದ ಕಾರು ಮುಂದೆ ಹೋಗ್ತಾ ಇದ್ದ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ 7 ಮಂದಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಎಂದಿನಂತೆ ಬೆಳಿಗ್ಗೆ ಎದ್ದ ತಾಯಿಗೆ ಇದ್ಯಾವುದೂ ಗೊತ್ತಿರಲಿಲ್ಲ. ನನ್ ಮಗ ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ಲ ಅನ್ನುವಂಥ ಆತಂಕದಲ್ಲೇ ಓಡಾಡ್ತಾ ಇದ್ರು. ಇದೇ ಹೊತ್ತಲ್ಲಿ ಬಂದಂತಹ ಅದೊಂದು ಫೋನ್ ಬರಸಿಡಿಲು ಬಡಿದಂತಾಗಿತ್ತು. ಅಪಘಾತದಲ್ಲಿ ನಿಮ್ಮ ಮಗ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅಲ್ಲೇ ಕುಸಿದು ಹೋಗಿದ್ದಾರೆ. ಬೆಳಗ್ಗೆ ಹೇಳಿದ ತಕ್ಷಣ ಫೋನ್ ಬಂತು ಪೊಲೀಸರ ಕಡೆಯಿಂದ. ಕಂಬಳಿಪುರದ ಹತ್ರ ಆಕ್ಸಿಡೆಂಟ್ ಆಗಿದೆ. ಒಂದು 9 ಗಂಟೆ ಮೇಲೆ ಅಷ್ಟೇ ಸಮಯ ಮಾತಾಡಿದ್ದು. ನಾನು ಹೋಗ್ಬಿಟ್ಟಂಗೆ ಕೆಲ್ಸಕ್ಕೆ ಬರ್ತೀನಿ ಅಂದ. ಈ ಸುದ್ದಿ ಬಂದೈತಪ್ಪ. ಸಾವಿನ ಸುದ್ದಿ ತಿಳಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಗನ್ ತಾಯಿ ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ. ನಿಮ್ಮ ಕಷ್ಟಕ್ಕೆ ನಾವಿದ್ದೇವೆ ಎನ್ನುವಂಥ ಧೈರ್ಯ ತುಂಬಿದ್ದಾರೆ. ಆದ್ರೆ ಈ ಹೆತ್ತ ಕರುಳದ್ದು ಒಂದೇ ಮಾತು, ನನಗೆ ನನ್ನ ಮಗ ಬೇಕು ಸ್ವಾಮಿ ಅನ್ನೋದು. ಮಗನನ್ನ ಕಣ್ತುಂಬ ನೋಡ್ಕೊಳ್ಳೋಣ ಅಂದ್ರೂ ಇಲ್ಲ, ಕೊನೆ ಬಾರಿ ಮಾತಾಡೋಣ ಅಂದ್ರೂ ಇಲ್ಲ. ಮಗನ ಶವದ ಮುಂದೆ ಹೆತ್ತವಳು ಗೋಳಾಡ್ತಾ ಇದ್ರೆ ನೋಡುಗರ ಕಣ್ಣಾಲೆಗಳು ತುಂಬಿ ಹೋಗಿದ್ವು. ಒಟ್ನಲ್ಲಿ ಯಾರೋ ಮಾಡಿದ ತಪ್ಪಿಗೆ ಅಮಾಯಕ ಬಲಿಯಾಗಿದ್ದಾನೆ ಅನ್ನೋದೇ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.